ನಮಸ್ಕಾರ ಅರವಿಂದ್. ನಾನು ಸೌಮ್ಯ ಪ್ರದೀಪ್ ಅಂತೇಳಿ ಶ್ರೀ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ. ಫಸ್ಟ್ ಆಫ್ ಆಲ್ ನಾನು ನಮ್ಮ ದೇಶದ ಬ್ಯಾಕ್ ಬೋನ್ ಅಂದರೆ ನಮ್ಮ ದೇಶದ ಬೆನ್ನೆಲುಬು ಅಂದರೆ ರೈತ. ಅವರಿಗೊಂದು ಸಲ್ಯೂಟ್ ಮಾಡ್ತೀನಿ. ಯಾಕೆಂದರೆ ನಮ್ಮ ದೇಶದ ರೈತರು ಹಗಲಿರುಳು ನಮಗೆ ಒಂದು ಹೊತ್ತು ಊಟಕ್ಕೋಸ್ಕರ ಆಗಲಿ ಶ್ರಮಿಸ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೇ ನಮ್ಮ ಗಡಿಯನ್ನು ಕಾಯುವಂತಹ ಯೋಧರು ಅವರು ಅಷ್ಟೇ. ನಾವು ಸುಖ ಶಾಂತಿಯಿಂದ ಇದ್ದೀವಿ ಅಂದರೆ ನಮ್ಮ ಗಡಿ ಭಾಗದಲ್ಲಿ ಕಾಯುವಂಥ ರೈತರು, ಅವರಿಗೊಂದು ದೊಡ್ಡ ಸಲ್ಯೂಟು. ನಾನು ಈ ವರ್ಷದಿಂದ, ಅದು ನನ್ನ ಪರಿಕಲ್ಪನೆಯ, ನನ್ನದೊಂದು ಆಸೆ. ಅದು ಏನು ಅಂದರೆ, ಪ್ರತಿಯೊಬ್ಬಳು, ಈಗ ನಮ್ಮ ಶಾಲೆಯಲ್ಲಿರುವಂಥ ವಿದ್ಯಾರ್ಥಿಗಳು 1000 ಜನ ಅಂತಾರೆ ತಿಳ್ಕೊಳ್ರಿ. ಪ್ರತಿನಿತ್ಯ 4 ರಿಂದ 5 ಮಕ್ಕಳದು ಹುಟ್ಟಿದಬ್ಬ ಅಂತೂ ಇದ್ದೇ ಇರುತ್ತೆ. ಅವರು ಬರೀ ಮಕ್ಕಳಿಗೆ ಚಾಕ್ಲೇಟ್ಸ್ ತರೋದು, ಟೀಚರ್ಸಿಗೆ ಚಾಕ್ಲೇಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಅದು ಅವರು ಖುಷಿಗೆ ತಕ್ಕಂತೆ ಮಾಡ್ತಾರೆ. ಅದನ್ನು ಯಾಕೆ ನಾವು ದೇಶ ಕಾಯುವ ಯೋಧರಿಗೆ ಆ ಹಣವನ್ನು ನಾವು ಮುಡುಪಾಗಿಡಬಾರ್ದು ಅನ್ನೋದೊಂದು ಚಿಂತನೆ ಬಂತು. ಇದು ನಮ್ಮ ಶಾಲೆಯಿಂದಲೇ ಪ್ರಾರಂಭವಾಗಲಿ ಅಂತ ಒಂದು ಆಸೆಯೊಂದಿಗೆ ನಾನು ಹೋದ ವರ್ಷ ನಡೆದಂತಹ ಸ್ಕೂಲ್ ಡೇಯಲ್ಲಿ ನಾನು ಅನೌನ್ಸ್ ಮಾಡಿದೆ. ಏನು ಅಂತಂದರೆ, ಆ ಹಣವನ್ನು ನೀವು ಸೈನಿಕರ ಪರಿಹಾರ ನಿಧಿ ಅಂತ ಹೇಳ್ಬಿಟ್ಟು ನಾವು ಒಂದು ಡೊನೇಟ್ ಮಾಡಿ. ನಾನು ಎಲ್ಲ ಪೇರೆಂಟ್ಸ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದಷ್ಟೇ, ನಾನು ಅಷ್ಟು ಇಷ್ಟು ಅಂತ ಹೇಳ್ತಾ ಇಲ್ಲ ನಿಮಗೆ. ಮಕ್ಕಳಿಗೆ ಆ ಸ್ವೀಟ್ ಬದಲು ಅವತ್ತಿಂದು ಖರ್ಚು ಏನು ನೀವು ಚಾಕ್ಲೇಟಿಗೆ ವ್ಯಯ ಮಾಡ್ತಿದ್ರಲ್ಲ, ಅದೇ ದುಡ್ಡನ್ನು ಪರಿಹಾರ ನಿಧಿಗೆ ಅಂತೇಳಿ ಡೊನೇಟ್ ಮಾಡಿ ನಾವು ಅದ್ರದ್ದು ರೆಸಿಪ್ಟು ಕೊಡ್ತೀವಿ. ಅದೇ ಥರ ನಾವು ಕಲೆಕ್ಟ್ ಆಗಿದ್ದ ದುಡ್ಡನ್ನು ಪ್ರತಿ ವರ್ಷ ನಾವು ನಡೆಯುವ ಶಾಲಾ ವಾರ್ಷಿಕೋತ್ಸವದಲ್ಲಿ ಎಷ್ಟು ಬಂದಿರುತ್ತೆ ನೋಡಿ, 2-3 ಜನನ ನಾವು ರಿಟೈರ್ಡ್ ಆಗಿರುವಂಥ ಸೋಲ್ಜರ್ಸ್ನ ಕರೆಸ್ಬಿಟ್ಟು ನಾವು ಅವರಿಗೆ ಅದನ್ನು ಎಲ್ಲರ ಎದುರಿಗೂ ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಎಲ್ಲರೂ ಕೈ ಜೋಡಿಸಿ ನಮ್ಮ ಪ್ಲ್ಯಾನ್ ಒಂದು ಇಲ್ಲ, ನಾನು ಇದನ್ನು ನಮ್ಮ ಸ್ಕೂಲಿಂದ ಸ್ಟಾರ್ಟ್ ಮಾಡಿ ಇದು ಎಲ್ಲರಿಗೂ ಇದನ್ನು ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವು ಈಗ ನೆಮ್ಮದಿಯಾಗಿ ಬದುಕ್ತಿರೋದು ರೈತ ಮತ್ತು ಯೋಧರಿಂದ. ನಾವಿವತ್ತು ಈ ಥರ ಇರಬೇಕು ಅಂದರೆ ನಾವು ಯೋಧರು ರೈತರಿಂದಲೇ. ಹಾಗಾಗಿ ದಯವಿಟ್ಟು ಎಲ್ಲರೂ ಪೇರೆಂಟ್ಸ್ಗಳು ಮಕ್ಕಳಿಗೆ ಅದನ್ನು ಡೊನೇಟ್ ಮಾಡಿ, ಅದು ಸ್ಕೂಲಲ್ಲಿ ನಿಮಗೆ ಅದ್ರದ್ದು ರೆಸಿಪ್ಟು ಕೊಡ್ತೀವಿ. ದಯವಿಟ್ಟು ಅದನ್ನೆಲ್ಲ ಡೊನೇಟ್ ಮಾಡಿ ನಮ್ಮ ಚಿಂತನೆಯನ್ನು ಸಾಕಾರಗೊಳಿಸ್ರಿ. ನಮಸ್ಕಾರ.